ಗೊತ್ತಿಲ್ಲ ಅಂತ ಹಿರಿಯರೇ ಒಂದು ನಿಮಿಷ ಸರ್ ಅವ್ರಿಗೆ ಉರ್ದು ಭಾಷೆನೇ ಗೊತ್ತಿಲ್ಲ ಪ್ರವಾದಿ ಬಗ್ಗೆ ಇದು ಮಾಡಿದ್ದಾರೆ ಅವ್ರಿಗೆ ಸರ್ ನೀವು ಮಾತಾಡ್ತಿರೋದು ನಾನು ಏನಕ್ಕೋ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ ಉರ್ದು ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಆ ಥರ ಪೋಸ್ಟರ್ ಅನ್ನ ಡಿಸೈನ್ ಮಾಡ್ತಾರೆ ಆ ಬೆತ್ತಲೆ ಮೈ ಮೇಲೆ ಏನು ಹಾಕಬೇಕು ಅಂತ ಗೊತ್ತು ಉರ್ದು ಭಾಷೆ ಗೊತ್ತಿಲ್ಲ ಅಂದ್ರೆ ಅರ್ಥ ಏನೋ ಇದು ಮುಸಲ್ಮಾನರು ಇದನ್ನ ನೋಡಿದ್ರೆ ದೇಶದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಅಂತಲೇ ಅವ್ನು ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಪರ್ಸೆಂಟೇಜು ಮುಸಲ್ಮಾನರದು ಕಡಿಮೆ ಇದೆ ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಒಟ್ಟು ಹೋಗ್ಬಿಟ್ಟು ನಾನು ಕಾರ್ಪೊರೇಟರ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಆ ಆಸೆಯಿಂದ ಬೇಕು ಅಂತ ಈ ಒಂದು ಕೃತ್ಯವನ್ನು ಮಾಡಿರೋದು ಮತ್ತು ಇವಾಗ ಪ್ರತಾಪ್ ಸಿಂಹಂಗೆ ಮಾಡೋಕ್ಕೇನು ಕೆಲಸ ಇಲ್ಲ ಮೊದಲಾದರೂ ಒಂದು ಪದ ಇತ್ತು ಇವಾಗ ಪದನೂ ಇಲ್ಲ ಇವಾಗ ವರ್ತಿಸ್ತಿರೋ ವರ್ತನೆಗಳನ್ನು ನೋಡಿದ್ರೆ ಆ BP ಯತ್ನಾಳ್ ಜೊತೆ ಸೇರಿ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಪಕ್ಷದಿಂದನೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳೋಕ್ಕೆ ಇವತ್ತೇ ಹೇಳ್ತೀನಿ ಪ್ರತಾಪ್ ಸಿಂಹನ BJP ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ ಯಾಕೆಂದರೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯ ಹೆಂಗೆ ಬಂತು ಆ ಮನುಷ್ಯನ ಮಾತಾಡೋಂಗಿಲ್ಲ ಇವತ್ತು ಬಂದುಬಿಟ್ಟು ಮುಸಲ್ಮಾನರನ್ನ ನಾವು 1947ರಲ್ಲೇ ದೇಶವನ್ನು ಬರೆದು ಕೊಟ್ಬಿಟ್ಟಿವಿ ಯಾರು ನೀನು ಅಪ್ಪಂದ ದೇಶ ನೀನೇ ಬರೆದು ಕೊಟ್ಟೆ ದೇಶ ಯಾರ್ದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡಲಿಲ್ವಾ ರಕ್ತ ಕೊಟ್ಟಿಲ್ವಾ ಪ್ರಾಣ ಕೊಟ್ಟಿಲ್ವಾ ಅವ್ರನ್ನ ಹೋಗ್ಬಿಟ್ಟು ನಿಮ್ಮನ್ನು ನಾವು ದೇಶ ಬರೆದು ಕೊಟ್ಬಿಡ್ಬೇಕಾ ಸಾಬ್ರನ್ನ ಬರೆದು ಕೊಟ್ಬಿಡ್ಬಲ್ಲ ನಾವು ನೀನು ಯಾರೋ ಹೇಳೋಕ್ಕೆ ಪಾರ್ಲಿಮೆಂಟಲ್ಲಿ ಬಾಂಬ್ ಬಿಡೋಕ್ಕೆ ಪಾಸ್ ಕೊಟ್ಟ ಉಗ್ರ ನೀನು ಬಂದ್ಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯಾ ಈ ದೇಶಕ್ಕೋಸ್ಕರ ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ನಾವು ಈ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮ ಗಾಂಧಿಯವರ ಕರೆಯನ್ನು ಬಹಿಷ್ಕರಿಸಷ್ಟೇ ಅಲ್ಲ ಬ್ರಿಟಿಷರನ್ನು ಹೋಗಿ ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಹೆಸರುಗಳನ್ನು ತಗೊಂಡೋಗಿ ಬ್ರಿಟಿಷರಿಗೆ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸ್ತಿದ್ದವ್ರು ಇವರು ಅಲ್ಲಿ ಹೋಗ್ಬಿಟ್ಟು ಮರ್ಸಿ ಪೆಟಿಷನ್ ಬರೆದುಬಿಟ್ಟು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ನಾನೇನು ನನ್ನ ಬಾಯಿಂದ ಹೇಳ್ತಿಲ್ಲ ಆರ್ಕೈವ್ಸ್ ನೋಡಿ ಮರ್ಸಿ ಪೆಟಿಷನಲ್ಲಿ ಬರೆದಿರುವಂಥದ್ದನ್ನೇ ಹೇಳ್ತಿರೋದು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಈ ಬ್ರಿಟಿಷ್ ಗುಲಾಮರ ಚೇಲಾಗಳು ಮುಸಲ್ಮಾನರನ್ನ ಇವತ್ತು ರಾಷ್ಟ್ರೀಯತೆಯ ಪಾಠ ಹೇಳ್ಕೊಡ್ತಾರ ನಮಗೆ ದೇಶ ಬರ್ಕೊಟ್ಬಿಡ್ಬೇಕಾ ಇವ್ರಿಗೆ ಯಾರು ಇವ್ನು ಹೇಳೋಕ್ಕೆ ಮೊದಲು ಇವ್ರ ಮೇಲೆ ಕೇಸಸ್ ಇಲ್ವಾ ಇವತ್ತು ಈ ಮಕ್ಕಳ ಮೇಲೆ ಏನೇನು ಕೇಸ್ ಇದೆಯೋ ಅದೇ ಕೇಸಸ್ಸು ಇದೇ ಪ್ರತಾಪ್ ಸಿಂಹನ ಮೇಲೆ 5 ಸಲ ಆಗಿದೆ 5 ಸಲ ಪೊಲೀಸ್ನವ್ರ ಜೊತೆ ಸರಿಯಾಗಿ ವರ್ತಿಸಿಲ್ಲ ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ದ ಪೊಲೀಸ್ನವ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಟು ಬ್ಯಾರಿಕೇಡಿಗೆ ಡಿಕ್ಕಿ ಇಟ್ಕೊಂಡು ಓಡೋಗಿದ್ದು ಇದೆಲ್ಲ ನಾವು ಮರ್ತೋಗಿದ್ದೀವ ನೀವು ಯಾವ ನೈತಿಕತೆಯಿಂದ ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಹಿಂಗೆ ಹಂಗೆ ಅಂತ ಮಾತಾಡೋಕ್ಕೆ ನಿಮ್ಮ ಸರ್ಕಾರಗಳಿದ್ದಾಗ ನೀವು ಹೆಂಗೆ ನಡ್ಕೊಂಡ್ರಿ ಇವತ್ತೆತ್ತರೆ ಇದು ಬ್ಯಾನ್ ನಾಳೆ ಅದು ಬ್ಯಾನ್ ನಾಳೆ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ ಅವನ ಕೊಲೆ ಆಯಿತು ಇವನ್ ಕೊಲೆ ಆಯಿತು ಅವನ ಕೊಲೆ ಆಯಿತು ಅಂತ ಇವರಿಬ್ಬರು ಕೊಲೆ ಆಯಿತು ಇದೆಲ್ಲ ನಾವು ನೋಡಿಲ್ವಾ ಇವತ್ತು ಬಂದ್ಬಿಟ್ಟು ತಾಲಿಬಾನಿ ಸರ್ಕಾರ ಅರೆ ಈ ಪವಿತ್ರ ನಮ್ಮ ರಾಜ್ಯಕ್ಕೆ ನೀವು ಯಾವ ದೇಶದಿಂದ ಓಲೈಸ್ತಿದ್ದೀರಿ ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವ್ರನ್ನ ನಾವೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ವಿ ಇವತ್ತು ಕರ್ನಾಟಕ ರಾಜ್ಯವನ್ನು ಅಫ್ಘಾನಿಸ್ತಾನಿಗೆ ಓಲೈಸಿ ಇದು ತಾಲಿಬಾನ್ ಸರ್ಕಾರ ನಡೀತಾ ಇದೆ ಇದಕ್ಕೆ ನಿಮಗೆ ಹೊಟ್ಟೆ ಉರಿ ಎಲ್ಲ ನಿಮಗೆ ಮನಸ್ಸು ನೋವಲ್ವಾ ಯಾರು ಪ್ರಶ್ನೆ ಮಾಡಬಾರ್ದಾ ಇದು ಪ್ರತಾಪ್ ಸಿಂಹನ್ಗೆ ಒಂದು ಸಿಂಪಲ್ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ನೀವು ಕನ್ನಡಿಯಲ್ಲಿ ನಿಮ್ಮ ಮಕ್ಕವನ್ನು ನೋಡ್ಕೊಂಡ್ಬಿಡ್ಬೇಕು ನೀವು ನೋಡ್ಕೊಂಡು ಆಮೇಲೆ ಮಾತಾಡಬೇಕು ಯಾವ ನೈತಿಕತೆಯಿಂದ ಇವತ್ತು ಬಂದ್ಬಿಟ್ಟು ನೀವು ಹೇಳ್ತೀರಾ ಪೊಲೀಸ್ನವ್ರನ್ನ ಗೌರವಿಸಿ ಅಂತ 5 ಸಲ ನಿಮ್ಮ ಮೇಲೆ ಇದೇ ಕೇಸಸ್ ಆಗಿಬಿಟ್ಟು ಇದೇ ಸೆಕ್ಷನ್ಸ್ ನಿಮ್ಮ ಮೇಲೂ ಇದೆ ನಿನ್ನೆ ಮೌಲಿ ಸಾಹೇಬ್ ಸಿಕ್ಕಾಕೊಂಡ್ರಲ್ಲ ಅವ್ರ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದೇ ಸೆಕ್ಷನ್ಸ್ 5 ಸಲ ಪ್ರತಾಪ್ ಸಿಂಹನ ಮೇಲೆ ಹಾಕಿದ್ದಾರೆ ಇದೇ ಕರ್ನಾಟಕ ರಾಜ್ಯ ಪೊಲೀಸ್ ಇದೇ ಉಲಗಿರಿ ಠಾಣೆ ಇಲ್ವಾ ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ಮಾಡಿಲ್ವಾ ನೀವು ಹೆಂಗೆ ವರ್ತಿಸ್ಕೊಂಡಿರ ಇವತ್ತು ಆ ಮಕ್ಕಳನ್ನ ಪಾಠ ಹೇಳ್ಬೇಕಾ ಅವ್ರಿಗೆ ಸರಿಯಾದ ಟೈಮಲ್ಲಿ ಪಾಠ ಹೇಳ್ಬಿಟ್ಟಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ಹಂಗಾಯಿತು 2002ರಲ್ಲಿ ನಾವು ಪಾಠ ಕಲಿಸಿದ್ದೀವಿ ನೀನು ಯಾರೋ ಪಾಠ ಕಲ್ಸಕ್ಕೆ ನಮಗೆ ನೀನು ಯಾರೋ ನಮಗೆ ಪಾಠ ಕಲ್ಸೋಕ್ಕೆ ಇದೆಲ್ಲ ಮಾತುಗಳು ಸುಮ್ಮನೆ ಇವಾಗ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ ಅದು ಇವಾಗ ಪದದಲ್ಲಿದ್ದರೂ ಈ ಥರ ತರಲೆ ವ್ಯವಹಾರ ಮಾಡಿದ್ದಕ್ಕೆ ಇವತ್ತು ಪದದಿಂದ ತೆಗೆದಾಕೋದು ಇದೇ ಥರ ವರ್ತಿಸ್ಕೊಂಡ್ರೆ ಪಕ್ಷದಿಂದ ಬಿಸಾಕ್ತಾರೆ ತೆಗೆದ್ಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ನೋಡ ಯಾವ ಕಾರಣಕ್ಕೂ ಇದನ್ನ ಯಾರೂ ಬೆಂಬಲಿಸಕ್ಕೆ ಬಂದಿಲ್ಲ ಓಲೈಸಕ್ಕೆ ಬಂದಿಲ್ಲ ಅವರನ್ನು ಸಮರ್ಥಿಸಕ್ಕೂ ಬಂದಿರೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಅವರ ಏಜಸ್ಸು 19 ವರ್ಷ 21 22 ಎಲ್ಲ ಸಣ್ಣ ಮಕ್ಕಳೇ ಇರೋದು ಅದರಲ್ಲಿ ಒಂದು ಘಟನೆ ನಡೆದಿದೆ ಇವಾಗ ಎಲ್ಲಾದರೂ ಒಂದು ಗಾಯ ಆಯಿತು ಅಂತ ಹೇಳಿದ್ರೆ ಆ ಅಂಗವನ್ನು ಕತ್ತರಿಸಿ ಬಿಸಾಕಲ್ಲ ಆದರೆ ಆ ಗಾಯವನ್ನು ಚಿಕಿತ್ಸೆ ಮಾಡ್ತೀವಿ ಅದೊಂದು ಪ್ರಯತ್ನ ಬೇಲ್ ತೊಗೊಳಕ್ಕೆ ಬಂದಿದ್ದೀವಿ ಅಷ್ಟೇ